ಒಂದಾನೊಂದು ಕಾಲದಲ್ಲಿ ಒಂದು ವಯಸ್ಸಾದ ಸಿಂಹ ಇತ್ತು. ಅದು ಕಾಡಿಗೆ ರಾಜ ಆಗಿತ್ತು. ತನಗೆ ವಯಸ್ಸಾಗ್ತಾ ಇದ್ದ ಹಾಗೆ ತನಗೊಬ್ಬ ಸಹಾಯಕ ಇದ್ರೆ ಚೆನ್ನ ಅಂತ ಅದಕ್ಕೆ ಅನ್ನಿಸ್ತು. ನರಿ ತುಂಬಾ ಬುದ್ಧಿವಂತ ಪ್ರಾಣಿಯಾಗಿರೋದ್ರಿಂದ ಸಿಂಹ ಅದನ್ನ ತನ್ನ ಸಹಾಯಕನಾಗಿ ಇಟ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ತು. ಆದ್ದರಿಂದ ನರಿಗೆ ತನ್ನ ಮಂತ್ರಿಯ ಸ್ಥಾನ ನೀಡ್ತು. ನರಿಗೆ ಇದು ಇಷ್ಟವಿಲ್ಲದಿದ್ರೂ ಕಾಡಿನ ರಾಜನ ಆಜ್ಞೆಯಾದ್ದರಿಂದ ನಿರಾಕರಿಸೋಕೆ ಆಗ್ಲಿಲ್ಲ. ಮಂತ್ರಿಯ ಜವಾಬ್ದಾರಿಗಳೇನು ಅನ್ನೋದನ್ನ ನರಿಗೆ ವಿವರಿಸಿದ ಸಿಂಹ, ನೋಡು, ನಾನು ಕಾಡಿನ ರಾಜನಾಗಿರೋದ್ರಿಂದ ಹೊರಗಡೆಗೆ ಹೋಗಿ ಬೇಟೆ ಆಡಿ ನನ್ನ ಆಹಾರನ ತರೋಕ್ಕಾಗೋಲ್ಲ. ಆದ್ರಿಂದ ಪ್ರತಿದಿನ ನಂಗೊಂದು ಪ್ರಾಣಿನ ಆಹಾರವಾಗಿ ತರೋದು ನಿನ್ನ ಕೆಲಸ ಅಂತ ಹೇಳ್ತು. ಬೇರೇನೂ ದಾರಿ ಕಾಣದ ನರಿ ಸಿಂಹದ ಆಹಾರಕ್ಕೆ ಅಂತ ಪ್ರಾಣಿನ ಹುಡುಕೊಂಡು ಹೋಯ್ತು. ಹೀಗೆ ಹೋಗುವಾಗ ದಾರಿಯಲ್ಲಿ ಸಿಕ್ಕ ಒಂದು ಕತ್ತೆನ ನೋಡಿ ನರಿಗೆ ಒಂದು ಉಪಾಯ ಹೊಳಿತು. ಕಾಡಿನ ರಾಜಂಗೆ ಮಂತ್ರಿಯಾಗುವಂತೆ ಪುಸಲಾಯಿಸಿ ಆ ಕತ್ತೆನ ನರಿ ಸಿಂಹದ ಹತ್ರ ಕರ್ಕೊಂಡು ಬಂತು. ಆಹಾರಕ್ಕಾಗಿ ಸಿಂಹ ತನ್ನ ಗುಹೆಯಲ್ಲಿ ಕಾಯ್ತಾ ಕೂತಿತ್ತು. ಕತ್ತೆನ ನೋಡ್ತಿದ್ದ ಹಾಗೆ ಹಸಿದ ಸಿಂಹ ಘರ್ಜಿಸ್ತಾ ಕತ್ತೆ ಮೇಲೆ ದಾಳಿ ಮಾಡಿ ಅದನ್ನ ಸಾಯಿಸ್ತು. ಇದನ್ನ ನೋಡಿದ ಕುತಂತ್ರಿ ನರಿ ಸಿಂಹಕ್ಕಾಗಿ ಈ ಕತ್ತೆನ ಹಿಡ್ಕೊಂಡ್ಬರೋಕೆ ನಾನು ಎಷ್ಟೊಂದು ಬುದ್ಧಿ ಖರ್ಚು ಮಾಡಿದ್ದೀನಿ. ಆದ್ರಿಂದ ಊಟದಲ್ಲಿ ಜಾಸ್ತಿ ಪಾಲ್ ಪಡೆಯೋಕೆ ನಂಗೂ ಹಕ್ಕಿದೆ ಅಂತ ಆಲೋಚಿಸ್ತು. ಇನ್ನೇನು ಸಿಂಹ ಊಟಕ್ಕೆ ಕೂತ್ಕೋಬೇಕು ಅನ್ನೋ ಅಷ್ಟರಲ್ಲೇ, ಪ್ರಭು, ನಿಮ್ಗೆ ತುಂಬಾ ಆಯಾಸ ಆಗಿದೆ, ಊಟಕ್ಕೆ ಮುಂಚೆ ನೀವೇಕೆ ಸ್ನಾನ ಮಾಡಬಾರ್ದು ಅಂತ ನರಿ ಸಲಹೆ ಕೊಡ್ತು. ಇದಕ್ಕೆ ಒಪ್ಪಿದ ಸಿಂಹ ಸ್ನಾನಕ್ಕೆ ಹೋಯ್ತು. ಒಳ್ಳೆ ಅವಕಾಶ ಸಿಕ್ತು ಅಂದ್ಕೊಂಡ ನರಿ ಕತ್ತೆಯ ಮೆದುಳನ್ನು ತಿಂದು ಹಾಕ್ತು. ಸ್ನಾನ ಮುಗಿಸ್ಕೊಂಡು ಬಂದ ಸಿಂಹ ಊಟಕ್ಕೆ ಅಂತ ಕೂತ್ಕೊಳ್ತು. ಕತ್ತೆಯ ಮೆದುಳು ಕಾಣಿಸ್ತಾ ಇಲ್ವಲ್ಲ ಅಂತ ಅದಕ್ಕೆ ಗೊತ್ತಾಗಿ ನರಿನ ಕೇಳ್ತು. ಜಾಣ ನರಿ ಹೇಳ್ತು, ಆಹಾ, ಒಂದು ವೇಳೆ ಕತ್ತೆಗೆ ಮೆದುಳಿದ್ದಿದ್ರೆ ಸಿಂಹದ ಮಂತ್ರಿಯಾಗೋ ಅವಕಾಶನ ಅದು ಒಪ್ತಾ ಇತ್ತಾ ಪ್ರಭು? ಬುದ್ಧಿವಂತರು ಎಲ್ಲಾ ಕಡೆಯೂ ಸಲ್ಲುತ್ತಾರೆ.